ಅವಳನ್ನ ಚೆನ್ನಾಗಿಟ್ಟಿಲ್ಲಪ್ಪ. ಅಮ್ಮ, ಅಪ್ಪ, ನನಗೆ ಯಾವ ದೇವರು ಬೇಡ, ನನಗೆ ನೀವೇ ದೇವರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಯ್ತಪ್ಪ. ಯಾಕಪ್ಪ ಗಾಡಿ ನಿಲ್ಲಿಸ್ದೆ? ನಾನೆಲ್ ಗುರು ನಿಲ್ಲಿಸ್ದೆ, ಅದಾಗದೆ ನಿಂತೋಯ್ತು. ಟೈಮ್ ಎಷ್ಟನ? 7 ಗಂಟೆ. 7 ಗಂಟೆ ಆದ್ಮೇಲೆ ನನ್ನ ಗಾಡಿ ವೈನ್ ಸ್ಟೋರ್ ಬಿಟ್ಟು ಮುಂದಕ್ಕೆ ಹೋಗೋದೇ ಇಲ್ಲ. ಮತ್ ನನ್ ಗತಿ? ನಿನ್ ಗತಿ ನನ್ಗೇನ್ ಗೊತ್ತು? ಎದಗಲು ಅಲ್ಲಿ ನೋಡಿ, ಮುಂದೆ ಅರಿಸೋದಾಗ ಹಾಕಿದೆ, ಮುಂದೆ ತೋಡಿ ನೀನೇ ಮಲ್ಕೊಂಡ್ಬಿಡು. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ. ಅಣ್ಣ ವೆಂಕಟೇಶನ, 90 ಸೂಪರ್ ಜಾಕ್ ವಿಸ್ಕಿ, ಸೌತೆಕಾಯಿ ಕಾಂಪ್ಲಿಮೆಂಟ್ರಿ. ಮೊನ್ನೆದು ತುಂಬಾ ಚೆನ್ನಾಗಿದೆಯಲ್ಲ. ಮರ್ಯಾದೆ 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 ಇರ್ಬೇಕು ಮನುಷ್ಯನಿಗೆ. ಬೆಳ್ತೀಯ, ಬೆಳ್ ತಗಲೇ ಬಿಡು. ಮುದಿಗೋಬೇಗ ಇಷ್ಟೊತ್ತು ಏನ್ ಮಾಡ್ತಿದ್ರು ಒಳಗೆ? ಯಾಕೆ ಬೆಳ್ ತೆಗಲಿಲ್ಲ? ಆನಂದ, ಬೆಳಿಗ್ಗೆ ಎಲ್ಲ ದೇವ್ರ ತರ ಇರ್ತೀಯ, ರಾತ್ರಿ ಆದ್ರೆ ಯಾಕೋ ಕುಡಿದು ಹೀಗೆ ದೆವ್ವ ತರ ಆಡ್ತೀಯ. ನಾನೇನ ಕೇಳಿದ್ರೆ ನೀನೆನ್ನ ಮಾತಾಡ್ತೀಯ. ಮುದ್ಕೆ ಹೋಗ, ಮನೆ ಬಿಟ್ಟು ಹೋಗ. ಆನಂದ, ಜನ್ಮ ಕೊಟ್ಟ ಅಪ್ಪನಿಗೆ ಹೇಳೋ ಮಾತೇನ ಇದು? ನೀನಿದೆಯಲ್ಲ ನೀನು ಈ ಸಿನಿಮಾ ನಟಿ ಪಂಡ್ರಿ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡ್ಬೇಡ, ಸಾಯ್ಸಾಕ್ಬಿಡ್ತೀನಿ. ಮುದ್ಕೆ ಮಾತತ್ರ 9 ತಿಂಗಳು ಒತ್ತೆ ಎತ್ತೆ, 9 ತಿಂಗಳು ಒತ್ತೆ ಎತ್ತೆ ಅಂತ ಬರೀ ಓಡ್ಬಿಡ್ತಾ ಇದ್ಯಾ. ಏನು ಪ್ರಪಂಚದಲ್ಲಿ ಇನ್ಯಾರು ಮಕ್ಕಳನ್ನೇ ಎತ್ತಿಲ್ಲ, ಇವಳೊಬ್ಬಳೆ ಮಕ್ಕಳನ್ನ ಎತ್ತಿರೋ ವರ್ಷದ ವಾಟಿಕ ಏಕೈಕ ಪರಿಪೂರ್ಣ ಮಹಿಳೆ ಹತ್ರ ಆಡ್ಬೇಡ. ನೀನು ಎಗರ್ಸ್ ಕುದ್ದು ಬಿಡ್ತೀನಿ. ಮುದುಕ ಜಾಸ್ತಿ ಮಾತಾಡಿದ್ರೆ ಎಗರ್ಸಿ ಎರೆ ಬಂದು ಬಿಡ್ತೀನಿ. ನೀನು ನರಡಿ, ನಮ್ಮನ್ನು ಯಾಕೋ ನರಡಿಸ್ತೀಯ? ನಾವ್ ಏನೋ ತಪ್ಪು ಮಾಡಿದೀವಿ. ಕಾರ್ಪೊರೇಷನ್ ಅಲ್ಲಿ ಕಸ ಮಾಡಿ ಅವ್ರ ಮಕ್ಕಳನ್ನೆಲ್ಲ ಕಾನ್ವೆಂಟ್ ಅಲ್ಲಿ ಓದಿಸ್ತಾರ. ಇದ್ದೇಗೂಡಲ್ಲಿ ಕೆಲಸ ಮಾಡೋರೆಲ್ಲ ಮಕ್ಕಳನ್ನ ಇಂಜಿನಿಯರಿಂಗ್ ಓದಿಸ್ತಾರ. ಅಂತದ್ರಲ್ಲಿ ನಿನ್ಗಿರೋದು ಒಬ್ಬನೇ ಮಗ. ನನಗೆ ಒಂದು ಡಬ್ಬ ಆಟೋ ಕೊಟ್ಬಿಟ್ಟು ಡ್ರೈವರ್ ಮಾಡ್ಬಿಟ್ಟಲ್ಲ. ಡ್ರೈವರ್ ರೋಡಲ್ಲಿ ಹೋಗೋರಲ್ಲ ಯಾರು ಮರೇ ಬಾಪ ಅಂತಾರೆ. BTS-ನವ್ರಂತೂ ಡೈರೆಕ್ಟ್ ಆಗಿ ಗುದ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಟ್ರಾಫಿಕ್ ಪೊಲೀಸ್ನವ್ರ ಕೈ ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ನಿನ್ನ ಹೆಸರ ಕಳೆದು ಬಿಡ್ತಾರೆ. ಅಮ್ಮ, ನೋ ರೆಸ್ಪೆಕ್ಟ್, ನೋ ರೆಸ್ಪೆಕ್ಟ್. ಈಗ ನನಗೆ ಒಂದು ಕರೆಕ್ಟ್ ಡೀಟೇಲ್ ಗೊತ್ತಾಗ್ಬಿಟ್ಟಿದೆ. ನಾನು ನಿಜವಾಗ್ಲೂ ನಿನ್ನೆಯೇ ಹುಟ್ಟಿದ್ದೀನ, ನನ್ನ ಕಥೆ ಏನು? ಅಥವಾ ನೀವು ನನ್ನನ್ನ ಎಲ್ಲರೂ ದತ್ತು ತಗೊಂಬಂದ್ರ, ಇಲ್ಲ ನಾನೇನಾದ್ರೂ ತೊಟ್ಟಿಲಿ ಸಿಕ್ಕಿರೋ ಫ್ಲಾಶ್ ಬ್ಯಾಕ್ ಇದೆಯಾ? ಟೋಟಲ್ ಡೀಟೇಲ್ ಇವತ್ತು ನನಗೆ ಗೊತ್ತಾಗ್ಬಿಡ್ಬೇಕು. ನಿಮ್ಮಿಬ್ರಿಗೆ ಬೆಳಿಗ್ಗೆ ತಂದ್ಕ ಟೈಮ್ ಮೊತ್ತ ಈ ಶೋಕಿ ಬರೇ ಈಗ ಇಲ್ಲೇ ಕೂತ್ಕೊಂಡಿರ್ರಿ, ನಾನ್ ಬೆಳಿಗ್ಗೆ ಬರ್ತೀನಿ. ಅಷ್ಟರಲ್ಲಿ ಟೋಟಲ್ ಡೀಟೇಲ್ ಎಲ್ಲ ಗೊತ್ತಾಗ್ಬಿಡ್ಬೇಕು. ಮಲಗಿದ್ರ ಮೋದಿ ಹಾಸ್ಪಿಟ್ಲು, ನಾಳೆ ಕಣ್ಣು ಫ್ರೀಯಾಗಿ ತೆಗೆದ್ಬಿಡ್ತೀನಿ. ಕಾಳಮ್ಮನ ಮಗಳು ವಸೂಲಿ ಬಂದ್ಬಿಟ್ಟಿದ್ದಾಳೆ. ನಾನ್ ಮನೇಲಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡು. ಎಲ್ಲ ನಿನ್ ಗಂಡ ಕರಿಯೋಣ? ಅವ್ರಿಲ್ಲ. ಎಲ್ಲಿ ಹೋಗಿದ್ದಾನೆ? ಅದು ಅವ್ರು ಊರಿಗೆ ಹೋಗಿದ್ದಾರೆ. ಮತ್ತೆ ಅಲ್ಲಿರೋ ಚಪ್ಲಿ ಯಾರ್ದು? ನಿನ್ ಶಿವ, ಎಂತ ಮಾತಾಡ್ತಾ ಇದ್ಯಾ? ಮುಚ್ಚೆ ಬಾಯ್. ಗಂಡನ್ನ ಮನೇಲೆ ಮುಚ್ಚಿಟ್ಕೊಂಡು ಇಲ್ಲ ಅಂತ ಬಗಳ್ತೀಯ? ಹುಡುಕ್ರವನ್ನ ಕೊಟ್ಬಿಡ್ತೀನಿ ಮಾಮ. ಪ್ಲೀಸ್ ಮಾಮ, ಬಿಟ್ಬಿಡ್ ಮಾಮ. 2 ದಿವಸದಲ್ಲಿ ಕೊಟ್ಬಿಡ್ತೀನಿ. ನೀನ್ ಗಂಡಸ್ತನಕ್ಕಷ್ಟು ಬೆಂಕಿ ಹಾಕ. ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಮನೇಲಿ ಇದ್ಕೊಂಡು ಇಲ್ಲ ಅಂತ ಸಿರಿ ಹೇಳಿಸ್ತೀಯ? ನಿನ್ ಕೈ ಮುಗಿತೀನಿ, ಅವ್ರನ್ನ ಬಿಟ್ಬಿಡಿ. ಇವತ್ತು ಭೀಮನ ಅಮಾವಾಸ್ಯೆ, ಗಂಡನ್ ಪೂಜೆ ಮಾಡೋದಿಲ್ಲ. ದಯವಿಟ್ಟು ಅವನ್ನ ಹೊಡಿಬೇಡಿ. ಮಾವ, ಗಂಡನ್ ಪೂಜೆ ಮಾಡ್ಬೇಕು. ಮಾಡ್ಸೋಣ. ಕೊಟ್ಬಿಡ್ತೀನಿ.
ಏನೇ ಪತಿವ್ರತೆ ಗಂಡನ್ ಪೂಜೆ ಮಾಡ್ಬೇಕು ಅಂದ್ಯಾ? ಆ? ಹ, ಇಷ್ಟು ಜನಗಳ ಮುಂದೆ ಪೂಜೆ ಮಾಡಿದ್ರೆ ಬಿಟ್ಟು ಹೋಗ್ತೀನಿ. ಮಾಡ್ತೀನಿ. ಹೋಗೋ, ಚಪ್ಪಲಿ ತಗೊಂಡ್ ಬಾ. ತಗೋ ಚಪ್ಪಲಿ. ವಿಶೇಷ ಪೂಜೆ ಇದರಲ್ಲಿ ಮಾಡಿದ್ರೆ ಮಜಾ. ತಗೋ, ನಾಳೆ ಬಾಸ್ಯನ್ಗೆ. ನನ್ ಪ್ರಾಣ ಹೋದ್ರೆ ನಾನು ಕೆಲಸ ಮಾಡೋದಿಲ್ಲ. ಪ್ರಾಣ ಹೋಗೋದು ನಿಂದಲ್ಲ, ನಿನ್ನ ಗಂಡಂದು. ನೀನು ಇವನಿಗೆ ಚಪ್ಪಲಿ ಪೂಜೆ ಮಾಡ್ಲಿಲ್ಲ ಅಂದ್ರೆ ನಿನ್ನ ದೊಡ್ಡ ಗಂಡನ ಎತ್ ಹಾಕೊಂಡು ಹೋಗ್ತೀನಿ. ವಾಪಸ್ ಬರೋದು ಇವನಲ್ಲ, ಇವನ ಡೆಡ್ ಬಾಡಿ. ಓಕೆನಾ? ಇಲ್ಲ. ಏನಮ್ಮ ಹಬ್ಬದ ದಿವಸ ಎಂತ ಮಾತಾಡ್ತಾ ಇದೀಯಾ? ಎತ್ತಾಕೊಳ್ರ. ಮರ್ಯಾದೆಯಾಗೆ ದುಡ್ಡು ತಂದ್ಕೊಡು. ಇಲ್ಲ ಅಂದ್ರೆ ಇಂಥ ಪೂಜೆಗಳು ಪದೇ ಪದೇ ನಡೀತಿರುತ್ತೆ. ನಡೀರಾ. ಇದು ನಮ್ಮ ಒಟ್ಟಾರ, ಇದು ನಮ್ಮ ಮನೆ, ಇದು ನಿಮ್ಮ ಮಾವನ ಮನೆ. ಬಾಗ್ಲು ಬಿಡಿಯಮ್ಮ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಸೂರ್ಯ ಭಗವಾನೇ ನಮಸ್ಕಾರ. ನಮಸ್ಕಾರಪ್ಪ, ಕಾಪಾಡಪ್ಪ. ನಾನು ಇಲ್ಲಿದ್ದೀನಿ. ಗೌರಿ, ಅಯ್ಯಯ್ಯೋ ಎಷ್ಟ್ ದಿನ ಆಯ್ತಮ್ಮ ನಿನ್ ನೋಡಿ. ಇದನ್ನ ಇದು ಲಗೇಜ್ ಗಿಗೇಜ್ ಏನು ಕಾಣ್ತಾ ಇಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ? ರೈಲ್ವೆ ಸ್ಟೇಷನ್ ಅಲ್ಲಿ ಲಗೇಜ್ ಕಳ್ಕೊಂಡು ಗಲಾಟೆ ಮಾಡ್ತಾ ಇದ್ಲು. ಮಕ್ಕಳು ಅಂತ ಗೊತ್ತಾಯ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಏನೋ ಬಾಂಬೆ ಹೋಗ್ತಾ ಇದ್ಲಂತೆ. ಬಾಂಬ್ ಚಿಕ್ಕ ವಯಸ್ಸಲ್ಲಿ ನೀನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ತಂದಾಗ್ಲೇ ಅನ್ಕೊಂಡೆ ಒಂದಲ್ಲ ಒಂದ್ ದಿನ ನೀನು ಹಳ್ಳಿಯಿಂದ ಡಿಲ್ಲಿ ತನಕ ನಾನ್ ಸ್ಟಾಪ್ ರನ್ನಿಂಗ್ ಮಾಡ್ತೀಯ ಅಂತ. ಅದ್ಯಾಕಮ್ಮ ಬಾಂಬೆ ಕಡೆ ಓಡ್ತಾ ಇದ್ದೆ? ಇನ್ನೇನ್ ಮಾಡ್ಲಿ ಮಾವ, ಅಮ್ಮ ಯಾವ್ದೋ ಕೋಡಂಗಿ ಕೊಟ್ಟು ಮದ್ವೆ ಮಾಡಕ್ ನೋಡಿದ್ಲು, ಅದಕ್ಕೆ ಊರ್ ಬಿಟ್ಟು ಬಂದ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಅಲ್ಲ ಅದು ಸಹವಾಸನೆ ಬೇಡ ಅಂತಾಳೆ. ಅಮ್ಮ ಅಂತೆ ಅಮ್ಮ, ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಉಟ್ಬಿಟ್ಟ ನೀನು. ಊರವರೆಲ್ಲ ನಿನ್ನ ಮಗಳು ಎಲ್ಲಿ ಅಂತ ಕೇಳಿದ್ರೆ ನಾನ್ ಏನಂತ ಉತ್ತರ ಹೇಳಿ? ನೋಡು ಮಾವ, ಊರಿನ ಜನಕ್ಕೋಸ್ಕರ ನಾನು ಇಷ್ಟ ಇಲ್ದಿರೋರ್ನ ಮದ್ವೆ ಆಗ್ಬೇಕಾ? ಅಯ್ಯೋ ಬೇಡಮ್ಮ, ಬೇಡ್ಲೇ ಬೇಡ. ಇಷ್ಟ ಇಲ್ದೇ ಇರೋರ್ನ ಮದ್ವೆ ಆಗ್ಲೇಬಾರ್ದು. ಆದ್ರೆ ಲೈಫ್ ದೇವದಾಸ್ ಪಿಕ್ಚರ್ ತರ ಆಗ್ಬಿಡಲ್ವಾ? ಪರ್ಕೆ ತಗೊಂಡ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಬೇಡ ಅಂದ್ರು ಆ ಹಿಂದಿ ಪಿಕ್ಚರ್ಗಳು ನೋಡಿ ಕೆಟ್ಟ ಕೆರೆ ಹಿಡ್ಬಿಟ್ಟಿದ್ದೇನೆ. ಅಕ್ಕ ಯಾಕಕ್ಕೆ ಇಷ್ಟೊಂದು ಕೆಡದಂಗ್ ಮಾತಾಡ್ತೀಯ? ಬೆಳೆದು ನಿಂತಿರೋ ಹೆಣ್ಮಕ್ಳು ಗಾಜಿನ ಬೊಂಬೆ ಇದ್ದಂಗೆ, ಕೆಳಗೆ ಬಿದ್ರೆ ಹೊಡೆದಾಗ್ತವೆ. ನೀನ್ ಹಿಂಗೆ ಗದರ್ತಾ ಇದ್ರೆ ಗೌರಿ ಅನ್ನೋ ಗಾಜಿನ ಬೊಂಬೆನ ನಾವೇ ಕೆಳಗಾಕ್ ಹೊಡೆದಾಗ್ತಂಗಲ್ವಾ? ಏನ್ ಮಾಡು ಅಂತ್ಯಾ? ನನ್ ಏನ್ ಮಾಡು ಅಂತ್ಯಾ? ದಿನಕ್ಕೊಂದೊಂದ್ ಗಂಡು ಬರುತ್ತೆ, ಅವ್ರು ಯಾರ ಮುಖಾನು ನೋಡೋದಿಲ್ಲ. ಅಕಸ್ಮಾತ್ ನೋಡಿದ್ಲು ಅಂತ ಇಟ್ಕೋ, ಒಂದಲ್ಲ ಒಂದ್ 5 ಇದೆ ಅಂತ ಹೇಳ್ತಾಳೆ. ಇವ್ಳು ಹೀಗೆ ಮಾಡ್ತಾ ಇದ್ರೆ ಇವಳನ್ನ ಯಾವ ಹೇಳ್ಕೊತಾನೆ? ನಾನಿಲ್ವಾ ಅಕ್ಕ? ನಿನ್ ತಮ್ಮ ಅನ್ಸ್ಕೊಂಡಿರೋ ನಾನಿಲ್ವಾ? ನಾನ್ ಮುಂದೆ ನಿಂತು ಮದುವೆ ಮಾಡ್ತೀನಿ. ಹೌದಕ್ಕ. ಅಕ್ಕ ನೀನೊಂದ್ 6 ತಿಂಗಳು ಬಿಡು, ಗೌರಿಗೆ ಇಷ್ಟ ಆಗುವಂತ ಗಂಡ ಕರ್ಕೊಂಬಂದು ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಆ ಟೈಮಲ್ಲಿ ನೀನ್ ಬಂದು 2 ಅಕ್ಷತೆ ಕಾಳು ಹಾಕು, ಅಷ್ಟೇ ಸಾಕು. ಅಯ್ಯೋ ನನ್ ಚಿನ್ನ. ಲೇ ಗೌರಿ, ನನ್ ತಮ್ಮನ್ ನಂಬಿ ನಿನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನೀನೇನಾದ್ರೂ ಬಿತ್ರಿ ಆಟ ತೋರಿಸ್ದೆ ನಾನ್ ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಹುಷಾರ್. ಇಲ್ಲಮ್ಮ, ಮಾವ ಹೇಳ್ದಂಗೆ ಕೇಳ್ತೀನಿ. ಅಪ್ಪ ಬರ್ತೀನಪ್ಪ. ಆಯ್ತಮ್ಮ. ಅಮ್ಮ ಬರ್ತೀನಮ್ಮ. ಬರ್ತೀನಿ ಕಣ. ಸಮಾಧಾನವಾಗಿ ಹೋಗು. ಹುಷಾರ್. ಅಬ್ಬಾ, ಈಗ ಹೇಳಮ್ಮ, ನಿನ್ಗೆ ಎಂತ ಗಂಡು ಬೇಕು? ಶಾರುಖ್ ತರ ಬ್ರೈಟ್, ಓಹೋ. ಅಮೀರ್ ತರ ವೈಟ್, ಆಹಾ. ಸಲ್ಮಾನ್ ತರ ಟೈಟ್. ಅಯ್ಯ. तीनों में एक मिले तो बस, ಓ. तीनों मिले तो खुश.
ಓಹೋ ಏನಮ್ಮ ಇದು ಕಾಂದಾನ್ ಮೇಲೆ ಕಣ್ಣಾಕ್ ಬಿಡಿದ್ಯಲ್ಲಮ್ಮ ಅಕ್ಕ ಹೇಳ್ದಂಗೆ ಸಿನಿಮಾ ನೋಡಿ ಮೆಂಟ್ಲಾಗ್ಬಿಟ್ಟಳೆ ಏನಾರು ಒಂದ್ ದಾರಿ ಮಾಡ್ಬೇಕು ಏನ್ ಮಾವ? ಅಮ್ಮ ಗೌರಿ ಈ ಹಳೆ ಆರ್ಟಿಸ್ಟ್ಗಳನ್ನೆಲ್ಲ ಮೀರ್ಸೋ ಅಂತವನು ಇಲ್ಲೊಬ್ಬ ಇದ್ದಾನೆ ಆದ್ರೆ ಅವನಿಗೆ ಒಪ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ ಯಾರ್ ಮಾವ ಅವನು? ಅವನು ಅಷ್ಟು ಸಖತ್ತಾಗಿದ್ದಾನ? ಸಖತ್ತಾಗಿರಣ ಈ ಶಾರುಖ್ ಖಾನು ಅಮೀರ್ ಖಾನು ಸಲ್ಮಾನ್ ಖಾನು ಮೂರ್ನು ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹುಡ್ತಾನೆ ಈ ಹೀಮ್ಯಾನ್ ಇವನಿಗೆ ಆ ಖಾನ್ಗಳಿಗೆ ಇಲ್ದಿರೋ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಬೇರೆ ಇದೆ ಏನ್ ಮಾವ ಅದು? ರಫ್ ಅಂಡ್ ಟಫ್ ಅವನ ಮೈಯಲ್ಲಿ ಮುಚ್ಚಿದೆ ಕಣ್ಣಲ್ಲಿ ದುಡ್ಡಿದೆ ನಾಲಿಗೆಯಲ್ಲಿ 7 o'clock ನೇರಿದೆ ಮಾವ ಮಾವ ನಂಗೊಂದು ತೋರ್ಸು ಮಾವ, ಅವ್ನನ್ನ ತೋರ್ಸು ಮಾವ. ತುಂಬಾ ಅರ್ಜೆಂಟ್ ಇದ್ಯಾ ನಾನು ತೋರಿಸ್ತೀನಿ ನೀನೇ ಲೈನ್ ಹೊಡೆದು ಅವನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಆಯ್ತು ಮಾವ.